ಕನ್ನಡ ಕನ್ನಡ ತೆರೆಯು ಕಟ್ ಮಾಡ್ಬಿಟ್ಟು ಆ ಗಾಡಿನ ಓಲರ್ ನಂಬರ್ ತಗೊಂಡು 5 ಜನ ಫ್ಯಾನ್ಸ್ ನಾವ್ ಇವಾಗ ಏನು ಅಂದ್ರೆ ವಿಷಯ ಕಣ್ಣ ನಿದ್ದೆ ಇಲ್ಲ ಎಲ್ಲೋರ್ದು ಜೀವನ ಚೆನ್ನಾಗದೆ ಆದ್ರೆ ಜೀವನದಲ್ಲಿ ಇನ್ನೊಂದ್ಸತಿ ಒಂದು ಸವಾಸ ಮಾಡ್ಬೇಕು. ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೋದ್ ವಿಡಿಯೋ ನೋಡಿದ್ರೆ ಎಲ್ಲ ವಿಡಿಯೋಗಳು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅಂದ್ರೆ ಸಣ್ಣ ಪ್ರಯತ್ನ ಅನ್ಕೊಳ್ರಿ, ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಮೇಲೆ ಇರಬೇಕು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹೋದ್ ವಿಡಿಯೋದಲ್ಲಿ ನಾನು ಒಬ್ಬನೇ ಮಾತಾಡಿದ್ದೆ, ಮತ್ತೆ ಇವಾಗ ಈ ವಿಡಿಯೋದಿಂದ ನಮ್ಮ ಅಣ್ಣನೂ ಮಾತಾಡ್ತಾರೆ. ಏನು ಎತ್ತ ಅಂತ ಅವರೇ ಮಾತಾಡ್ತಾರೆ, ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಡಾರ್ಲಿಂಗ್ಸ್. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಪಯಣ ಎಲ್ಲಿಗೆ ಅಂದರೆ ನಮ್ಮ 2ನೇ ಯಾತ್ರೆ ಅಯ್ಯಪ್ಪನ ಸನ್ನಿಧಾನದ ಕಡೆಗೆ. ಇವತ್ತು ಪಿಕಪ್ ಬಂದು ಎಲ್ಲಿಂದ ಅಂದರೆ ನಮ್ಮ ಕನಕಪುರದ ಆರೋಳಿಯಿಂದ. ಅಲ್ಲಿ 6 ಗಂಟೆಗೆ ಹೇಳಿದ್ದಾರೆ ಬರೋಕ್ಕೆ. 6 ಗಂಟೆಗೆ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಹೋಗ್ತಾ ಹೋಗ್ತಾ ಇವತ್ತು ಆಲ್ಮೋಸ್ಟ್ ಹೋಗೋಕ್ಕಾಗಲ್ಲ, ನಾವು ಬಂಡೀಪುರ ಪಾಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಂಜನಗೂಡಲ್ಲಿ ಆಲ್ಟ್ ಆಗಿದ್ದು. ನಾಳೆಯಿಂದ ಏನೇನು ಹೇಗಿರುತ್ತೆ ಎಲ್ಲ ವೀಡಿಯೋಸ್ ನಿಮಗೆ ತೋರಿಸ್ತಾ ಬರ್ತೀವಿ. ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ಎಲ್ಲರೂ ಫಾಲೋ ಮಾಡಿ. ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಮ್ಮ ಬಾಸ್ಗೆ ಒಂದು ನಮಸ್ಕಾರ ಹಾಕ್ಕೊಂಡು ಬಿಡೋಣ ಅಂದ್ಕೊಂಡು ಇಲ್ಲಿ ಬಂದಿದ್ದೀವಿ. ಇವಾಗ ಕೈಗೆ ಮುಕ್ಕೊಂಡು ಡೈರೆಕ್ಟಾಗಿ ಹೊರಡೋಣ. ನಮ್ಮ ಅಣ್ಣ ಕೈ ಮುಕ್ಕೊಂತವ್ರೆ, ನಾನು ಹಂಗೆ ಒಂದು ವೀಡಿಯೋ ಹಾಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ನೋಡ್ರಿ, ಗಾಡಿ ಇಲ್ಲೇ ಕನಕಪುರ ರೋಡಲ್ಲಿ ಗಾಡಿ ನಿಲ್ಲಿಸಿದ್ದೀವಿ ಸೈಡಲ್ಲಿ. ಇವಾಗ ನಮ್ಮ ಬಾಸ ಕೈ ಮುಗ್ದು, ನಮ್ಮ ಬಾಸ ಆಶೀರ್ವಾದ ಯಾವಾಗಲೂ ನಮ್ಮಲ್ಲಿ ಇರಬೇಕು. ಇವಾಗ ನಮ್ಮ ಬಾಸ್ ಕೈ ಮುಕ್ಕೊಂಡು ಡೈರೆಕ್ಟು ಪಿಕಪ್ ಪಾಯಿಂಟ್ಗೆ ಹೊರಡೋಣ. 6 ಗಂಟೆಗೆ ಪಿಕಪ್ ಪಾಯಿಂಟಲ್ಲಿ ಇರಿ ಅಂತ ಹೇಳಿದರು. ಇವಾಗ ಹೋಗ್ತಾ ಹೋಗ್ತಾ ಏನಿತ್ತ ಅಂತೆಲ್ಲ ವೀಡಿಯೋದಲ್ಲಿ ನೋಡ್ತೀರಾ. ಬನ್ನಿ ಮುಂದೆ ಸಿಗೋಣ. ಪಿಕಪ್ ಪಾಯಿಂಟ್ ಹತ್ರ ರೀಚ್ ಆಗಿದ್ದೀವಿ. ಇವಾಗ ಅಣ್ಣ ತಗೊಂಡು ಗಾಡಿನ ಪಾರ್ಕ್ ಮಾಡ್ತಿದ್ದಾರೆ. ಅಂದರೆ ಅಲ್ಲಿ ಜಾಗ ಕಾಣ್ತಿದೆಯಲ್ಲ, ಶಾಮಿಯಾನ, ಅಂದರೆ ಅಲ್ಲೇ ಇರ್ಮುಡಿ ಕಟ್ತಿರೋದು ಮತ್ತು ದೇವ್ರದ್ದು ಪಡಿ ಮಡಗಿರೋದು. ಇವಾಗ ನೋಡ್ರಿ, ಗಾಡೀಲಿ ಪಾರ್ಕ್ ಮಾಡಿದ್ದೀವಿ ಅಲ್ಲಿ. ಆಮೇಲೆ ಮುಂದೆ ತೋರಿಸ್ತೀನಿ ಹೆಂಗಿದೆ ಏನು ಎತ್ತ ಅಂತ. ಮುಂದೆ ಹೋಗ್ಬಿಟ್ಟು ಇವಾಗ ಡಾರ್ಲಿಂಗ್ ನಾವು ಪಾರ್ಕ್ ಮಾಡಿದ್ದೀವಿ ಇಲ್ಲಿ. ಇವಾಗ ಅಲ್ಲಿ ಸೈಡಲ್ಲಿ ಇರ್ಮುಡಿ ಕಟ್ತಿದ್ದಾರೆ. ಎಷ್ಟೊತ್ತಿಗೆ ಏನು ಅಂತ ಗೊತ್ತಿಲ್ಲ ಇದು ಹೋಗೋದು ಇಲ್ಲಿಂದ. ಈಗ ಪಿಕಪ್ ಪಾಯಿಂಟ್ ಹತ್ರ ರೀಚ್ ಆಗಿದ್ದೀವಿ. ಇವಾಗ ಏನು ಎತ್ತ ಅಂತ ಗೊತ್ತಿಲ್ಲ. ಇವಾಗ ಪಿಕಪ್ ಮಾಡಿಕೊಂಡು ಹೊರಡಬೇಕು. ಬನ್ನಿ ಮುಂದೆ ಸಿಗೋಣ, ನೋಡೋಣ ಹೆಂಗೆ ಏನು ಎತ್ತ ಅಂತೆಲ್ಲ ಮುಂದೆ ತೋರಿಸ್ತೀನಿ ವೀಡಿಯೋನ. ಬನ್ನಿ ಮುಂದೆ ಸಿಗೋಣ. ನೋಡಿ, ನಾವು ಸ್ವಲ್ಪ ಗಾಡಿ ತೊಗೊಂಡು ಕನಕಪುರಕ್ಕೆ ಹೋಗಿದ್ವಿ. ಯಾಕಂದರೆ ಬಟ್ಟೆ ಅಲ್ಲೇ ಇತ್ತು ನಮ್ಮ ಅಣ್ಣವರ ಮನೇಲಿ. ಹೋಗಿ ಅಲ್ಲಿ ಬಟ್ಟೆ ಗಿಟ್ಟೆ ಎಲ್ಲ ಎತ್ಕೊಂಡು ನಾವು ಡೈರೆಕ್ಟ್ ಬಂದಿದ್ದೀವಿ. ಟೈಮ್ ನಾವು ಹೊರಟಾಗ ಒಂದು 6 ಗಂಟೆ ಆಗಿತ್ತು. ಇವಾಗ ಬಂದು ಜಸ್ಟ್ ರೀಚ್ ಆದ್ವಿ, ಒಂದು 9 ಗಂಟೆ ಟೈಮ್. ಇವಾಗ ನೋಡಿ, ಸಾಂಗ್ಗಳೆಲ್ಲ ಬಂದು ಇಲ್ಲಿ ಇದು ಮಾಡ್ತಿದ್ದಾರೆ. ನೋಡ್ರಿ, ಕತ್ಲೆ ಏನೂ ಕಾಣ್ತಿಲ್ಲ. ಎಲ್ಲ ಸಾಂಗ್ಗಳು ಬಂದು ಇಲ್ಲಿ ನಿಂತಿದ್ದಾರೆ. ನೋಡ್ತೀನಿ ರೀ, ಫ್ಲ್ಯಾಶ್ ಆನ್ ಮಾಡಿ ನಿಮ್ಗೆ ವೀಡಿಯೋ ಮಾಡ್ತೀನಿ. ಬಂದು ನಿಂತಿದ್ದೀವಿ. ಇವಾಗ ದೇವಸ್ಥಾನ ಅದೇ. ಇವಾಗ ಹೊರಡಬೇಕು ಡೈರೆಕ್ಟ್. ಇವಾಗ ನಂಜನಗೂಡು ಆಲ್ಟೋ ಅಂತ ಹೇಳಿದ್ದಾರೆ. ಹೋಗಿ ಡೈರೆಕ್ಟ್ ನಂಜನಗೂಡು ಆಲ್ಟ್ ಆಗಬೇಕು. ಏನೊಂದು 2.5 ಅವರ್ ರೀಚ್ ಆಗಿಬಿಡ್ತೀವಿ. ಈಗ ಅಣ್ಣ ಅಲ್ಲೇ ನಿಂತಿದ್ದಾರೆ, ಕತ್ಲಲ್ಲಿ ಏನೂ ಕಾಣ್ತಿಲ್ಲ, ಸಾಂಗ್ಗಳೆಲ್ಲ ನಿಂತಿದ್ದಾರೆ. ಬನ್ನಿ ಮುಂದೆ ವೀಡಿಯೋ ಕಂಟಿನ್ಯೂ ಆಗುತ್ತೆ. ಇವಾಗ ಸಾಂಗ್ಗಳೆಲ್ಲ ಗಾಡಿಗೆ ಹತ್ತಿದ್ದಾರೆ. ಎಲ್ಲ ಸಾಂಗ್ಗಳು ಇರುಮುಡಿ ಕಟ್ಟಾಗಿತ್ತು. ನಾವು ಆಲ್ಮೋಸ್ಟ್ ಬರೋಷ್ಟಲ್ಲೆಲ್ಲ ಗಾಡಿ ಮುಂದೆ ಕತ್ಲೆ ಕಾಣ್ತಿಲ್ಲ. ಬೆಳಿಗ್ಗೆ ಹೆಂಗೆ ಏನು ಗಾಡಿ ಹೆಂಗೆ ಡೆಕೋರೇಷನ್ ಆಗಿದೆ ಎಲ್ಲ ನಿಮಗೆ ತೋರಿಸ್ತೀನಿ. ರೋಡ್ ಬಜ್ಜಲ್ಲೇ ಗಾಡಿ ಸೈಡ್ ಹಾಕಿರೋದು. ಇವಾಗ ಎಲ್ಲ ಇಲ್ಲೇ ಸಾಂಗ್ಗಳೆಲ್ಲ ಇವಾಗ ಹತ್ತುತ್ತಿದ್ದಾರೆ. ಎಲ್ಲ ಸಾಂಗ್ಗಳು ಹತ್ತುತ್ತಾ ಇದ್ದಾರೆ. ಇವಾಗ ಡೈರೆಕ್ಟ್ ಬಿಡಬೇಕು ಇಲ್ಲಿಂದ. ಎಲ್ಲ ಆಲ್ಮೋಸ್ಟು ಮುಂದೆ ಎಲ್ಲ ಡೆಕೋರೇಷನ್ ಆಗಿದೆ. ಗಾಡಿಗೆ ತೊಮ್ಮಲೆ ಹಾಕಿ, ಗಾಡಿ ಹೂವು ಎಲ್ಲ ಹಾಕಿ ಇದು ಮಾಡಿದ್ದಾರೆ. ನೋಡಿ, ಎಲ್ಲ ಸಾಂಗ್ಗಳು ಹತ್ತುತ್ತಿದ್ದಾರೆ. ಎಲ್ಲ ಅವ್ರ ಮನೆಯವ್ರು ಬಂದು ಎಲ್ರಿಗೂ ಹ್ಯಾಪಿ ಜರ್ನಿ ಅಂತ ಹೇಳಿ ಸಾಂಗ್ಗಳಿಗೆ ಕಳಿಸ್ಕೊಡ್ತಿದ್ದಾರೆ. ಇವಾಗ ನಾವು ಹೊರಡೋ ಟೈಮು ಎಲ್ಲ ಸಾಂಗ್ಗಳು ನೋಡಿ, ಎಲ್ಲ ಅವ್ರ ಮನೆಯವರಾಗಿರ್ಬೋದು, ಸಾಂಗ್ಗಳಾಗಿರ್ಬೋದು, ಎಲ್ಲ ಸಾಂಗ್ಗಳು ಹಚ್ಚುತ್ತಿದ್ದಾರೆ. ಶಬರಿಮಲೆ ಕಡೆಗೆ ಹೊರಡೋಕ್ಕೆ ಇದು ಡೈರೆಕ್ಟು ಹೋಗಿ, ಅಂದರೆ ಡೈರೆಕ್ಟ್ ಶಬರಿಮಲೆಯಿಂದ ಡ್ರಾಪು. ಅದಕ್ಕೋಸ್ಕರ ಇದು ರೌಂಡ್ ಟ್ರಿಪ್ ಏನಿಲ್ಲ. ಇವಾಗ ಎಲ್ಲ ಸಾಂಗ್ಗಳು ಬಸ್ ಕಚ್ಚುತ್ತಿದ್ದಾರೆ. ಇವಾಗ ಡೈರೆಕ್ಟು ಇಲ್ಲಿಂದ ನಂಜನಗೂಡು ಆಲ್ಟು ಒಂದು 2.5 ಅವರ್ 3 ಅವರ್ ಆಗುತ್ತೆ ರೀಚ್ ಆಗೋಷ್ಟರಲ್ಲಿ. ಇವಾಗ ಡೈರೆಕ್ಟ್ ಹೋಗಿ ರೀಚ್ ಆಗೋಣ. ಬನ್ನಿರ ಮುಂದೆ ಸಿಗೋಣ, ವಿಡಿಯೋ ಕಂಟಿನ್ಯೂ ಆಗುತ್ತೆ ಮುಂದೆ. ಫೈನಲ್ ಆಗಿ ಒಂದು ಸುಮಾರು 12 ಗಂಟೆ ಆಗಿದೆ ಟೈಮು. ಸಾಂಗ್ಗಳೆಲ್ಲ ಇವಾಗ ಬಿಡ್ತಿದ್ದಾರೆ, ಪಟಾಕಿ ಹೊಡಿತಿದ್ದಾರೆ ಮುಂದೆ. ನೋಡಿ, ಎಲ್ಲ ಸಾಂಗ್ಗಳು
ಚರಣಕ್ಕೆ ಹೋಗಿ ಗಾಡಿಗೆ ಪೂಜೆ ಮಾಡಿ ಪಟಾಕಿ ಹೊಡೆದು ಇವಾಗ ಬಿಡ್ತಾರೆ. ಇಲ್ಲಿಂದ ಬಿಟ್ಟರೆ ಏನೋ ನಾವು ನಂಜನಗೂಡು ರೀಚ್ ಆಗೋಸಲ್ಲಿ ಒಂದು 2 ಗಂಟೆ ಆಗುತ್ತೆ ನೈಟು. ಎಲ್ಲ ಸ್ವಾಮಿಗಳು ಇವಾಗ ಬಿಡ್ತಿದ್ದಾರೆ. ಏನೋ ಸ್ವಲ್ಪ ಅವ್ರದ್ದೇನೋ ಇದು ಪ್ರಾಬ್ಲಮಿಂದ ಸ್ವಲ್ಪ ಲೇಟಾಗಿ ಬಿಡ್ತಿದ್ದಾರೆ. ಎಲ್ಲ ಸ್ವಾಮಿಗಳು ಇದು ಮಾಡ್ತಿದ್ದಾರೆ. ಇವಾಗ ಪಟಾಕಿ ಹೊಡ್ಬಿಟ್ಟು ಡೈರೆಕ್ಟು ಹೊರಡೋದೆ. ಬನ್ನಿ, ಆನ್ ದ ವೇ ಸಿಗ್ತೀನಿ. ಹೋಗ್ತಾ ವಿಡಿಯೋ ಮುಂದೆ ಕಂಟಿನ್ಯೂ ಆಗುತ್ತೆ. ಇವಾಗ 1 ಗಂಟೆ ಟೈಮು. ನಮ್ಮ ಮುಂದೆ ಒಂದು 25 ಸೀಟ್ರ್ ಗಾಡಿ ಹೋಗ್ತೈತೆ ಶಬರಿಮಲೆಗೆ. ಮತ್ತು ನಮ್ಮ ಗಾಡಿಗೆ ಫುಲ್ ಡೀಸೆಲ್ ಫುಲ್ ಟ್ಯಾಂಕ್ ಮಾಡ್ಸೋಣ ಅಂದ್ಬಿಟ್ಟು ಇಲ್ಲೇ ಕನಕಪುರ ಮುಂದೆ ಒಂದು 12 ಕಿಲೋಮೀಟ್ರ್ 13 ಕಿಲೋಮೀಟ್ರ್ ಮುಂದೆ ಒಂದು ಹಾಕಿದ್ದೀವಿ. ಅಂದರೆ ಹೋದ ವಿಡಿಯೋದಲ್ಲಿ ನೋಡಿರ್ತೀರ ಫಸ್ಟು ವ್ಲಾಗಲ್ಲಿ. ಫಸ್ಟು ಎಲ್ಲಿ ನಾವು ಡೀಸೆಲ್ ಹಾಕ್ಸಿದ್ವಿ ಅಲ್ಲೇ ಇವಾಗಲೂ ಡೀಸೆಲ್ ಹಾಕ್ಸ್ತಾ ಇರೋದು ಫುಲ್ ಟ್ಯಾಂಕು. ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಡೋಣ. ಒಂದು ಹೋಗ್ಬಿಟ್ಟು ಇವಾಗ ಡೈರೆಕ್ಟು ನಂಜನಗೂಡು ಆಲ್ಟಾಗಿ ಬೆಳಿಗ್ಗೆ ಎಷ್ಟು ಗಂಟೆ ಬಿಡ್ತಾರೆ ಏನೋ ಅಂತ ಗೊತ್ತಿಲ್ಲ. ವಿಡಿಯೋ ಕಂಟಿನ್ಯೂ ಆಗುತ್ತೆ. ಬನ್ನಿ ಲಿಂಕ್ಸ್ ಮುಂದೆ ಹೋಗೋಣ. ನಂಜನಗೂಡು ಪಾರ್ಕಿಂಗು ಫುಲ್ ಆಗಿಬಿಡೈತೆ. ನಾವು ನೈಟು ಬಂದಾಗ ಕರೆಕ್ಟಾಗಿ 2:45 ಆಗಿತ್ತು, 2:40. ಇವಾಗ 7:15 ಆಗಿದೆ. ಇವಾಗ ಡೈರೆಕ್ಟು ಹೋಗಿ ಅಲ್ಲಿ ಇಡ್ಲಿ ವಡೆ ಎಲ್ಲ ಕೊಡ್ತಾ ಇರ್ತಾರೆ. ಈಗ ಸ್ವಲ್ಪ ತಿಂಡಿ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಣ ಫಸ್ಟು. ಅಂದರೆ ಆಮೇಲೆ ಫ್ರೆಶ್ ಅಪ್ ಆಗ್ತೀವಿ. ಫಸ್ಟು ಹೊಟ್ಟೆ ಹಸಿದೈತೆ. ಇವಾಗ ಬಾಯಿ ತೊಳ್ಕೊಂಡು ಹೋಗ್ಬಿಟ್ಟು ಇಡ್ಲಿ ತಿನ್ಕೊಂಡು ನೋಡಿ ಡಾರ್ಲಿಂಗಿಗೆ ನಿಲ್ಲಿಸಿದ್ದೀವಿ. ಪಾರ್ಕಿಂಗ್ ಅಂತೂ ಫುಲ್ ಆಗಿಬಿಟ್ಟೈತೆ ನಂಜನಗೂಡು ಪಾರ್ಕಿಂಗು. ನೈಟ್ ನಾ ಮಲ್ಕೊಂಬಿಟ್ಟಿದೆ, ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ನೋಡಿರಿ ಫುಲ್ ಪಾರ್ಕಿಂಗ್ ಅಂತೂ ಫುಲ್ ಆಗಿಬಿಟ್ಟೈತೆ. ನಮ್ಮ ಅರುಣ್ ಬ್ರೋ ಅಂತ ತಿಂಡಿ ಮಾಡ್ತಿದ್ದಾರೆ. ನಮ್ಮ ಅರುಣ್ ಬ್ರೋ ನೋಡಿ ತಿಂಡಿ ಮಾಡ್ದವ್ರೆ. ನಾವು ತಿಂಡಿ ಮಾಡ್ಕೊಂಡು ನೋಡಿ ನಮ್ಮ ಅರುಣ್ ಬ್ರೋ ಅವರು ಗಾಡಿಯಲ್ಲಿ ನಿಲ್ಲಿಸಿದ್ದೀವಿ. ಪಾರ್ಕಿಂಗ್ ಅಂತೂ ಫುಲ್ ಆಗಿಬಿಟ್ಟೈತೆ. ಬನ್ನಿರಿ ತಿಂಡಿ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಡೈರೆಕ್ಟ್ ಹೊರಡ್ಬೇಕಾದ್ರೆ ಸಿಗೋಣ. ಬನ್ನಿ, ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೋಡಿ ಇವಾಗ ನಮ್ಮ ಅರುಣ್ ಬ್ರೋ ಮುಂದೆ ಹೋಗ್ತಾರೆ. ಕೇರಳ ಗಾಡಿ ಅವರ ನಂಬರ್ ತಗೊಂಡು ಮಾತಾಡ್ತಿದ್ದಾರೆ. ಕನ್ನಡ ತೆರೆಯು ಆ ಗಾಡಿ ನಮ್ಮ ಓನರ್ ನಂಬರ್ ತಗೊಂಡು ಗಾಡಿ ಸೈಡ್ ಕೊಡೋದಕ್ಕೋಸ್ಕರ ನಮ್ಮ ಅರುಣ್ ಬ್ರೋ ಕೇಳ್ಬಿಟ್ಟು ಕನ್ನಡದಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ಅವರು ಕನ್ನಡ ಬರ್ತಾ ಇಲ್ಲ. ನೋಡ್ರಿ ನಮ್ಮ ಅರುಣ್ ಬ್ರೋ ಹಿಂಗೆಲ್ಲ ಸೈಕ್ ಮಾಡ್ತಾರೆ ಅನ್ಕೊಳ್ರಿ. ತಿರ್ಗಾ ಮಾಡ್ತೀರಾ? ಇಲ್ಲೇ ಗುಂಡ್ಲುಪೇಟೆ ಹತ್ರ ಗಾಡಿ ಹಾಕ್ಬಿಟ್ಟು ಪರ್ಮನೆಂಟ್ ಒಂದು ಜೆರಾಕ್ಸ್ ಇಕ್ಸ್ಕೊಂಡು ಅಲ್ಲಿ ಮುಂದೆ ತಿಂಡಿ ಮಾಡಬೇಕು. ಬೆಳಿಗ್ಗೆ 2 ಇಡ್ಲಿ ತಿಂದಿದ್ದು ಅಷ್ಟೇ 7 ಗಂಟೆಯಲ್ಲಿ. ಇವಾಗ ತಿಂಡಿ ಮಾಡಬೇಕು, ಹೊಟ್ಟೆ ಹಸಿದೈತೆ. ಈಗ ಮುಂದೆ ಇರೋದು ಹೋಟ್ಲು. ನಮ್ಮ ಅಣ್ಣವರೆಲ್ಲ ಹೋಗಿದ್ದಾರೆ ಆಲ್ರೆಡಿ. ನೋಡಿ ಗಾಡಿ ನಿಲ್ಲಿಸಿದ್ದೀವಿ, ಗಾಡೀಲಿ ಹಾಕಿದ್ದೀವಿ. ನೋಡಿ ಐ ಲವ್ ಗುಂಡ್ಲುಪೇಟೆಲ್ಲಿ ಇದ್ದೀವಿ ಕರೆಕ್ಟಾಗಿ ನಾವು ಇವಾಗ. ನೋಡಿ ಗಾಡೀಲಿ ಹಾಕಿದ್ದೀವಿ. ಇವಾಗ ಹೋಗ್ಬಿಟ್ಟು ಈ ಲೀಸ್ಟ್ನ ಅಣ್ಣ ಕೇಳ್ಕೊ ಹೋಗ್ಬಿಟ್ಟು ತಿಂಡಿ ಮಾಡಬೇಕು. ಬನ್ನಿ, ಹೋಗ್ತಾ ಮುಂದೆ ಸಿಗ್ತೀನಿ ನಿಮಗೆ. ಇಲ್ಲೇ ಗಾಡಿ ನಿಲ್ಸ್ಕೊಂಡಿದ್ದೀವಿ. ಇವಾಗ ಸ್ವಾಮಿಗಳು ಇನ್ನೂ ತಗೊಬಂದಿಲ್ಲ. ನಮ್ಮ ಅರುಣ್ ಬ್ರೋ ಮತ್ತು ನಮ್ಮ ಸಾಗರಣ ಇಲ್ಲೇ ಅವರೇ. ಅಸಿಸ್ಟೆಂಟ್ ಮ್ಯಾನೇಜರ್ ನಾವು, ಅವರು ಎಲ್ಲ ಫುಲ್ ಸ್ಪಾನ್ಸರ್ ಇವರು. ನಮಗೆ ಊಟ ನಾಷ್ಟ ನೀರೆಲ್ಲ ನಮ್ಮದು, ಮಿಕ್ಕಿದ್ದೆಲ್ಲ ಅವ್ರದ್ದು. ಇವಾಗ ಗಾಡಿ ಇಲ್ಲೇ ನಿಲ್ಸ್ಕೊಂಡಿದ್ದೀವಿ. ಇವಾಗ ಸ್ವಾಮಿಗಳು ತರಕಾರಿ ತಗೊಂಡು ಏನು ದಿನಸಿ ಐಟಮ್ ಬೇಕು ಎಲ್ಲ ತಗೊಬರಕ್ಕೆ ಹೋಗಿದ್ದಾರೆ. ಈಗ ಸ್ವಾಮಿಗಳು ಬಂದಷ್ಟೇ ಇನ್ನು ಡೈರೆಕ್ಟ್ ಕೇರಳ ಚೆಕ್ ಪೋಸ್ಟ್ ಸ್ಟಾಪು. ಇಲ್ಲ ಮುಂದೆ ಏನಾದರೂ ಸ್ವಲ್ಪ ಗಾಡಿಗೆ ಗ್ರೀಸ್ ಹೊಡಿಸ್ಬೇಕಿತ್ತು. ಅಲ್ಲಿ ಗ್ರೀಸ್ ಹಾಕ್ಸ್ಕೊಂಡು ಗಾಡಿಗೆ ಡೈರೆಕ್ಟ್ ಚೆಕ್ ಪೋಸ್ಟ್ ಸ್ಟಾಪ್ ಮಾಡ್ತೀವಿ. ಗಾಡಿನ ಗುಂಡ್ಲುಪೇಟೆಯಿಂದ ಸರ್ಕಲ್ಲು, ಇಲ್ಲಿಂದ ಡೈರೆಕ್ಟು ಕೇರಳ ರೂಟಿದು. ಇವಾಗ ಇಲ್ಲೇ ಗ್ರೀಸ್ ಹೊಡ್ಸೋಣ ಅಂತ ನಿಲ್ಲಿಸಿದ್ದಾರೆ ಗಾಡಿನ. ಗ್ರೀಸು ಫ್ರಂಟು ಆಯಿತು, ಬ್ಯಾಕ್ ಹೊಡಿತಿದ್ದಾರೆ. ಇವಾಗ ಗ್ರೀಸ್ ಹೊಡೆದಾದ್ಮೇಲೆ ಡೈರೆಕ್ಟು ಕೇರಳ ಚೆಕ್ ಪೋಸ್ಟ್ ಸ್ಟಾಪು. ಬನ್ನಿರಿ, ಹೋಗ್ತಾ ಹಿಂಗಿರುತ್ತೆ ಏನಂತ ನೋಡ್ತೀರಾ ವೀಡಿಯೋಸ್ನ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ನು ಮುಂದೆ ಒಳ್ಳೊಳ್ಳೆ ಬ್ಲಾಗ್ಸ್ ಬರುತ್ತೆ. ಇವಾಗ ಡೈರೆಕ್ಟು ನಮ್ಮ ಸಾಮ್ಗಳು ನೋಡ್ತವ್ರೆ. ಇವಾಗ ಗ್ರೀಸ್ ಹೊಡ್ಸ್ಕೊಂಡು ಡೈರೆಕ್ಟು ಹೊರಡೋಣ. ಹೋಗ್ತಾ ಹೆಂಗಿರುತ್ತೆ ಅಂತ ವೀಡಿಯೋ ನೋಡ್ತೀರಾ. ಬನ್ನಿರಿ, ಮುಂದೆ ಸಿಗೋಣ. ಪೇಟೆಯಿಂದ ಒಂದು 5 ಕಿಲೋಮೀಟ್ರ್ ಮುಂದೆ ಬಂದ್ವಿ. ಇಲ್ಲೇ ಇಂಡಿಯನ್ ಆಯಿಲ್ ಹತ್ರ ಗಾಡಿನ ಫುಲ್ ಟ್ಯಾಂಕ್ ಮಾಡ್ಸೋಣ ಡೀಸೆಲ್ ಅಂದ್ಬಿಟ್ಟು ಗಾಡಿ ಹಾಕ್ಬಿಟ್ಟಿದ್ದೀವಿ. ಇಲ್ಲಿಂದ ಡೈರೆಕ್ಟು ಹಿಂಗೆ ಹೋದರೆ ಕೇರಳ.
ನೆಕ್ಸ್ಟು ಕೇರಳ ಚೆಕ್ ಪೋಸ್ಟಲ್ಲಿ ಸ್ಟಾಪ್ ಮಾಡಬೇಕು ಗಾಡಿನ. ಅದು ಪರ್ಮನೆಂಟು ಒಂದು ಎಂಟ್ರಿ ಮಾಡಿಸ್ಕೊಂಡು ಡೈರೆಕ್ಟ್ ಹೊರಡಬೇಕು. ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ವೀಡಿಯೋ ಅಂತ ನೋಡ್ತೀರಾ. ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಡಿ ಇವಾಗ ಇಂಡಿಯನ್ ಆಯಿಲ್ ಹತ್ರ ನಿಲ್ಲಿಸಿದ್ದೀವಿ ಗಾಡಿನ. ಇವಾಗ ಫುಲ್ ಟ್ಯಾಂಕ್ ಮಾಡಿಸ್ಕೊತಾರೆ. ಎಷ್ಟು ಹಿಡಿತು ಏನೋ ಗೊತ್ತಿಲ್ಲ. ನಿನ್ನೆ ಮಾಡಿಸಿದ್ದೀವಿ ಫುಲ್ ಟ್ಯಾಂಕ್, ಒಂದು ಆಗಿತ್ತು, ಎಷ್ಟು ಅಂತ ಗೊತ್ತಿಲ್ಲ, ನೆನಪಿಲ್ಲ. ಎಷ್ಟು ಹಿಡಿಯುತ್ತೋ ಅಷ್ಟು ಹಿಡೀಲಿ ಅಂದ್ಬಿಟ್ಟು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಡೈರೆಕ್ಟ್ ಹೊರಡೋಣ. ಇವತ್ತು ಹೊರಡ್ರೆ ನಾಳೆ ಬೆಳಿಗ್ಗೆ ನಾವು ನೀಲ್ಕಲ್ಗೆ ರೀಚ್ ಆಗ್ತೀವಿ. ಮೇ ಬಿ ಬೆಳಿಗ್ಗೆ ಇಲ್ಲ ಅಂದರೆ ಮಧ್ಯಾಹ್ನ ಆಗುತ್ತೆ ನೀಲ್ಕಲ್ ರೀಚ್ ಆಗೋದು. ಏನೆತ್ತ ಅಂತ ಒಂದು ಗೊತ್ತಿಲ್ಲ, ಮುಂದೆ ವೀಡಿಯೋದಲ್ಲಿ ನೋಡ್ತೀರಾ. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಸಿಗೋಣ, ಏನೆತ್ತ ಅಂತ ನೋಡ್ತೀರಾ ವೀಡಿಯೋದಲ್ಲಿ. ಹೊರಟಿದ್ದೀವಿ ಇವಾಗ ಬಂಡೀಪುರ ಫಾರೆಸ್ಟ್ ಹತ್ರ ಹೋಗ್ತಾ ಇದ್ದೀವಿ. ಬಂಡೀಪುರ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಹೊತ್ತೆ ಒಂದು ಅರ್ಧ ಗಂಟೆ 1 ಅವರು ಚೆಕ್ ಪೋಸ್ಟ್ ಬರುತ್ತೆ. ಒಂದು 1 ಅವರ್ ರೀಚ್ ಆಗ್ತೀವಿ. ನೋಡ್ರಿ ಹೆಂಗಿದೆ ನೇಚರು. ಇಷ್ಟು ಬಿಸಿಲಿದ್ರು ತಣ್ಣಗೆ ವೆದರ್ ಇದೆ ಇಲ್ಲಿ ಒಳಗಡೆ. ನೋಡ್ರಿ ಹೆಂಗೈತೆ ಅಂತ ನೋಡ್ರಿ, ಈ ಥರ ಕಾಣ್ತೈತೆ ಇಲ್ಲಿ. ಫುಲ್ಲು ವೆದರ್ ಕೋಲ್ಡ್ ಅನ್ಕೊಳ್ರಿ. ಒಳಗಡೆ ಬಿಸಿಲಿದ್ರು ತಣ್ಣಗೆ ವೆದರ್ ಚೆನ್ನಾಗಿರುತ್ತೆ. ನೇಚರಲ್ಲ ಫುಲ್ಲು ಚೆನ್ನಾಗಿರುತ್ತೆ ನೋಡ್ರಿ. ಇವಾಗ ಬನ್ನಿರಿ ಹೋಗ್ತಾ ಹೋಗ್ತಾ ಸಿಗೋಣ. ಕೇರಳ ಪಾಸ್ ಮಾಡಿಕೊಂಡು ಇನ್ನು ಕೇರಳ ಚೆಕ್ ಪೋಸ್ಟ್ ಇಲ್ಲಿಂದ ಒಂದು 5 ಕಿಲೋಮೀಟ್ರು. ಅಂದರೆ ಇಲ್ಲಿ ರಾಮನ ದೇವಸ್ಥಾನ ಇದೆ, ಇಲ್ಲೇ ಗಾಡಿನ ಹಾಕ್ಕೊಂಡಿದ್ದೀವಿ. ಒಳಗಡೆ ಅಲ್ಲಿ ಕಾಣ್ತಿದೆಯಲ್ಲ ಅದೇ ನಮ್ಮ ಗಾಡಿ. ಇವಾಗ ಗಾಡಿಯಲ್ಲಿ ಹಾಕ್ಕೊಂಡಿದ್ದೀವಿ. ಇಲ್ಲಿ ಎಲ್ಲ ಸ್ವಾಮಿಗಳು ಅಡುಗೆ ಮಾಡಿಕೊಂಡು ಊಟ ಗೀಟ ಮಾಡ್ಕೊಂಡು ಬಿಡ್ತಾರೆ. ಬಿಟ್ಟ ತಕ್ಷಣ ಡೈರೆಕ್ಟ್ ಅಲ್ಲಿ ಚೆಕ್ ಪೋಸ್ಟ್ ಹತ್ರ ಎಂಟ್ರಿ ಮಾಡಿಸ್ಕೊಂಡು ಹೊರಡೋದೆ. ಡೈರೆಕ್ಟ್ ಪರ್ಮನೆಂಟ್ ಇದು ಆನ್ಲೈನಲ್ಲಿ ಮಾಡಿದ್ದೀವಿ ನಾವು ಪರ್ಮನೆಂಟ್ನ. ಇವಾಗ ಅಲ್ಲಿ ಹೋಗಿ ಸ್ವಾಮಿಗಳು ಬನ್ನಿ ಟೀ ಕುಡೀರ ಅಂತ ಕರ್ಕೊಂಡೋಗಿದ್ರು. ಟೀ ಕುಡ್ಕೊಂಡು ಸ್ವಾಮಿಗಳು ಹೋದ್ರು. ನಾನು ಸುಮ್ಮನೆ ಹಂಗೆ ಕೂತಿದ್ದೆ. ಇವಾಗ ಹೊರಟಿದ್ದೀನಿ ಗಾಡಿ ಹತ್ರ. ಏನು ಅಷ್ಟೊಂದು ಗಾಡಿಗಳೇನಿಲ್ಲ, ಒಂದು 3 ಗಾಡಿ ಇದೆ ಅಷ್ಟೇ. ಒಂದು 25 ಇದೆ, ಒಂದು ಸ್ಲೀಪರ್ ಇದೆ, ನಮ್ಮದೊಂದು ಗಾಡಿ ಇದೆ ಅಷ್ಟೇ. ನೋಡಿರಿ ಫುಲ್ ಖಾಲಿ ಇದೆ ಜಾಗ. ಎಲ್ಲ ಸ್ವಾಮಿಗಳು ಇವಾಗ ಅಡುಗೆ ಮಾಡ್ತವ್ರೆ. ಅಡುಗೆ ಮಾಡ್ಕೊಂಡು ಇನ್ನೂ 1.5 ಅವರ್ 2 ಅವರ್ ಆಗುತ್ತೆ ಇಲ್ಲಿ. ಎಲ್ಲ ಸ್ವಾಮಿಗಳು ಅಡುಗೆ ಮಾಡಿಕೊಂಡು ಡೈರೆಕ್ಟ್ ಹೊರಡೋಣ. ಹೋಗ್ಬೇಕಾದ್ರೆ ಏನು ಎತ್ತಂತ ವಿಡಿಯೋ ನೋಡ್ತೀರಾ, ಬನ್ನಿ ಮುಂದೆ ಸಿಗೋಣ. ನೋಡ್ರಿ ರಾಮ ದೇವಸ್ಥಾನ ಬಿಟ್ಟು ನಾವು ಸುಮಾರು ಒಂದು 15-20 ಕಿಲೋಮೀಟ್ರ್ ಮುಂದೆ ಬಂದ್ವಿ. ನೋಡಿ ವ್ಯೂ ಚೆನ್ನಾಗಿದೆ ಈ ಕಡೆ, ಬಟ್ ಗಾಡಿಲಿ ಅಷ್ಟು ಚೆನ್ನಾಗಿ ಕಾಣಲ್ಲ. ಆ ಕಡೆ ಕಾಣ್ತಿತ್ತು ಬೆಟ್ಟ, ಸ್ಮೋಕು ಮಸ್ತಾಗಿ ಕಾಣ್ತಿತ್ತು ಅಂದ್ಕೊಳ್ರಿ. ನೋಡ್ರಿ ನಮ್ಮ ಅಣ್ಣ ಫುಲ್ ಗಾಡಿ ಓಡಿಸ್ತವ್ರೆ. ನಮ್ಮ ಅರುಣ್ ಬ್ರೋ ಆರಾಮಾಗಿ ಕೂತವ್ರೆ. ಅಯ್ಯೋ ಆತರಲ್ಲಪ್ಪ, ಹೊರಟಿದ್ದೀವಿ. ಈಗ ಒಂದು ಸ್ವಲ್ಪ ದೂರ ಇದೆ ಕ್ಯಾಲಿಗೇಟು ಘಾಟ್ ಸೆಕ್ಷನ್ನು. ಹೋಗಿ ಘಾಟ್ ತಿನ್ನಿಸ್ಬಿಟ್ಟು ಟೀಗೆ ಕುಡ್ಕೊಂಡು ಅಲ್ಲಿಂದ ಹೊರಡಬೇಕು. ಹೇಗಿರುತ್ತೆ ಏನಿರುತ್ತೆ ಅಂತೆಲ್ಲ ವೀಡಿಯೋದು ನೋಡ್ತೀರಾ. ನೋಡ್ರಿ ಇಲ್ಲಿ ಕಾಫಿ ಎಸ್ಟೇಟ್, ಇದು ಟೀ ಎಸ್ಟೇಟು ಹೆಂಗೆ ಕಾಣುತ್ತೆ ಅಂತ. ಇವಾಗ ನೋಡ್ರಿ ತೋರಿಸ್ತೀನಿ ವ್ಯೂ ಹೆಂಗಿದೆ ಅಂತ. ಇದು ಮನೆ ಕವರ್ ಆಗೋಯ್ತು. ವ್ಯೂ ಕರೆಕ್ಟಾಗಿ ಕಾಣ್ತಿಲ್ಲ ಅನ್ಕೊಳ್ರಿ. ಇಲ್ಲಿ ಸಿಕ್ಕಾಪಟ್ಟೆ ಸಕ್ಕಾಗ ಕಾಣುತ್ತೆ ವ್ಯೂ ಮಾತ್ರ. ಆ ಕಡೆ ಕಾಣ್ತಿಲ್ಲ ಅನ್ಕೊಳ್ರಿ. ಆ ಕಡೆ ನೋಡ್ರಿ ಹಿಂಗಿದೆ ಕೇರಳ. ಅಲ್ಲಿ ಸಂಜೆ 4 ಗಂಟೆ 4 ಅವರಲ್ಲಿ 5 ಗಂಟೆ ಟೈಮ್ ಈ ಥರ ಕಾಣುತ್ತೆ ಕೇರಳ. ಇವಾಗ ಹೊರಡ್ತಾ ಇದ್ದೀವಿ. ಇವಾಗ ಆನ್ ದ ವೇ ಇನ್ನೊಂದು ಸ್ವಲ್ಪ ದೂರ ಇದೆ ಕ್ಯಾಲಿಕೇಟು. ಬನ್ನಿರಿ ಹೋಗ್ತಾ ಸಿಗೋಣ. ನೋಡಿ ಗೈಸ್, ಎಂಟ್ರಿ ಆಗಿದ್ದೀವಿ ಘಾಟ್ ಸೆಕ್ಷನ್ಗೆ. ಸತ್ವಾಗ್ಲೂ ಹೇಳ್ತೀನಿ ಏನೂ ಕಾಣ್ತಿಲ್ಲ ಅನ್ಕೊಳ್ರಿ. ನೋಡ್ರಿ ಮೋಡ ಹೆಂಗಿದೆ ಅಂದರೆ ಕೆಳಗಡೆ ಏನೈತೆ, ಏನು ಒಂದು ನರಪಿಳೆ ಐತೆ, ಏನು ಒಂದು ಗೊತ್ತಾಯ್ತಲ್ಲ. ಗಾಡಿಗಳು ಹೋಗೋದು ಏನು ಕಾಣ್ತಿಲ್ಲ. ನೋಡ್ರಿ ಹೆಂಗೈತೆ ವ್ಯೂ ಮಾತ್ರ ಅಲ್ಟಿಯಾಗಿ ಐತೆ. ನೋಡ್ರಿ ಹೆಂಗೆ ಏನಂತ ಒಂದು ಗೊತ್ತಿಲ್ಲ. ಇವಾಗ ಘಾಟ್ ಸೆಕ್ಷನ್ ಇಳಿತಾ ಇದ್ದೀವಿ. ಇಲ್ಲಿ ನೀರು ಬರ್ತಿತ್ತು, ಇವಾಗ ಸದ್ಯಕ್ಕೆ ಬರ್ತಿಲ್ಲ. ನೋಡ್ರಿ ಎಲ್ಲ ಕುಸ್ತೋಗಿರೋದಕ್ಕೆ ಎಲ್ಲ ಇದು ಮಾಡಿದ್ದಾರೆ. ನೋಡ್ರಿ ಹೆಂಗಿದೆ. ಹಾಕ್ತೀರಾ ಸೈಡ್ಗೆ? ನೋಡ್ರಿ ಹಿಂಗೆ ಕಾಣ್ತೈತೆ ವ್ಯೂ ಪಾಯಿಂಟಲ್ಲಿ. ಗಾಡೀಲಿ ಎಷ್ಟು ಹೋಗ್ತಾ ಇರ್ಬೇಕಾದ್ರೆ ಅಷ್ಟು ಕಾಣ್ತೈತಿಲ್ಲೋ ಗೊತ್ತಿಲ್ಲ. ನೋಡ್ರಿ ವ್ಯೂ ಪಾಯಿಂಟಲ್ಲಿ ಹಿಂಗೆ ಕಾಣ್ತಿದೆ. ಕೆಳಗಡೆ ಅಂತೂ ಏನಂದ್ರೆ ಏನೂ ಕಾಣ್ತಿಲ್ಲ ಅನ್ಕೊಳ್ರಿ ಫುಲ್ಲು. ನೋಡ್ರಿ
ಏನೋ ಕಾಣ್ತಿಲ್ಲ ಫ್ರೆಂಡ್ಸ್ ನೋಡ್ರಿ. ಫುಲ್ ಅಂಕಲ್ ಒಳ್ಳೆ ಮಸ್ತಾಗಿದೆ ನೇಚರ್ ಮಾತ್ರ. ಫುಲ್ ಫಾಗು. ಇವಾಗ ಫುಲ್ ಹೈಟಲ್ಲಿ ಇದ್ದೀವಿ. ಈಗ ಡೌನ್ಗೆ ಹೋಗ್ತಿದ್ದೀವಿ ಇವಾಗ. ಖಾಲಿ ಕಟ್ಟಿದ್ದೀವಿ ಇಲ್ಲಿ ಘಾಟ್ ಸೆಕ್ಷನ್ ಹಿಡ್ಕೊಂಡು. ಇವಾಗ ಇಲ್ಲಿಗೆ ಹೆಂಗೆ ಏನಂತ ಗೊತ್ತಿಲ್ಲ. ಕೆಳಗಡೆ ಹೋದ್ಸಲ ಬಂದಾಗ ಮ್ಯಾಕ್ಸಿಮಮ್ ಒಂದು 2 ಅವರ್ ತೊಗೊಂಡಿದ್ದೀವಿ ಘಾಟ್ ಸೆಕ್ಷನ್ ಇಳಿಸೋಕ್ಕೆ. ಇವಾಗ ಹೆಂಗೆ ಏನಂತ ಗೊತ್ತಿಲ್ಲ. ರಶ್ ಇದೆಯೋ ಖಾಲಿ ಇದೆಯೋ ರೋಡು ಅಂತ. ಯಾಕಂದರೆ ಕೆಳಗಡೆ ಏನೂ ಕಾಣ್ತಿಲ್ಲ ನಮಗೆ. ನೋಡ್ರಿ ಫುಲ್ ಫಾಗ್ ಐತೆ. ಏನಂದರೆ ಏನೂ ಕಾಣ್ತಿಲ್ಲ. ನೋಡ್ರಿ ನೇಚರ್ ಮಾತ್ರ ಅಲ್ಟಿಯಾಗಿ ಕಾಣ್ತಿದೆ ರೋಡಲ್ಲಿ. ಬನ್ನಿರಿ ಹೋಗ್ತಾ ಹೋಗ್ತಾ ಸಿಗೋಣ. ನೋಡಿ ಬಂದ್ವಿ ಫೈನಲ್ ಆಗಿ ತಗ್ಲಾಕ್ ಕೊಡ್ತಿದ್ದೀವಿ ಅಂತ ಅನ್ಸುತ್ತೆ. ಯಾಕಂದರೆ ಇಲ್ಲಿ ಮುಂದೆ ಬಂದಷ್ಟೇ ಗಾಡಿಗಳು ಫುಲ್ ಎಕ್ಸ್ಟ್ರಾ ನಿಂತಿತ್ತು. ನೋಡ್ತಾ ಇದೀವಿ ಏನು ಒಂದು ಕೆಳಗಡೆ ಕಾಣ್ದಂದ್ರೆ ಸ್ಮೋಕ್ ಇರೋದಕ್ಕೆ ಕೆಳಗಡೆ ಏನೋ ಕಾಣ್ತಿಲ್ಲ. ಅಂದರೆ ಕಾಣಂಗಿದ್ರೆ ಗೊತ್ತಾಗೋದು ಏನಾದ್ರು ಕೆಳಗಡೆ ಏನಾದ್ರು ಜಾಮ್ ಆಗಿದೆ ಹೆಂಗೆ ಅಂತ. ರೋಡ್ ಫುಲ್ ಫ್ರೀ ಆಗೈತೆ. ಮತ್ತು ನೋಡೋಣ ಮುಂದೆ ಹೆಂಗೆ ಏನು ಅಂತ. ಈಗ ಏನಾದರೂ ಟ್ರಾಫಿಕ್ ಆಯಿತು ಅಂತಂದರೆ ಪಕ್ಕ ಇವಾಗ 5:15 ನಾವು ಇಳಿಯೋದು 7:15 ಪಕ್ಕ ಆಗೇ ಆಗುತ್ತೆ. ಟ್ರಾಫಿಕ್ ಇಲ್ಲ ಅಂದರೆ 20 ನಿಮಿಷಕ್ಕೆ ಇಳಿದ್ಬಿಡ್ತೀವಿ ಘಾಟ್ನ. ನೋಡ್ರಿ ಏನಂದರೆ ಏನೂ ಕಾಣ್ತಿಲ್ಲ ಅಂದ್ಕೊಳ್ರಿ ಮಾತ್ರ. ಫುಲ್ ಅಂದರೆ ಫುಲ್ಲು ನೋಡ್ರಿ ನೀವು ಕಾಣ್ತಿರ್ಬೇಕು. ನೋಡ್ರಿ ಫುಲ್ಲು ಫಾಗು. ಮೇಲ್ಗಡೆ ನೋಡ್ತೀರಾ ಫುಲ್ಲು ಫಾಗು. ಸೈಡಲ್ಲಿ ನೋಡ್ತೀರಾ ಫುಲ್ಲು ಫಾಗು. ರೋಡ್ ಬಿಟ್ರೆ ನೀವು ಆ ಕಡೆ ನೋಡಿ, ರೈಟಲ್ಲಿ ನೋಡಿ, ಲೆಫ್ಟಲ್ಲಿ ನೋಡಿ ಫುಲ್ಲು ಫಾಗು. ಮೇಲ್ಗಡೆ ನೋಡ್ತೀರಾ ಫುಲ್ಲು ಫಾಗು. ಕೆಳಗಡೆ ನೋಡ್ರಿ ಹಿಂಗೆ ಕಾಣುತ್ತೆ. ನೀವು ಅಷ್ಟು ಇದಕ್ಕೆ ಕ್ಲಾರಿಟಿ ಕಾಣಲ್ಲ. ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಖಾಲಿ ಇದೆ ಅನಿಸುತ್ತೆ ರೋಡು. ಖಾಲಿದ್ರೆ ಬೇಗ ಹೊಂಟೋಗ್ಬಿಡ್ತೀವಿ. ನಮಗೂ ಸ್ವಲ್ಪ ಈಸಿ ಆಗುತ್ತೆ. ಏನಾದರೂ ಏನೋ ಟ್ರಾಫಿಕ್ ಆಯಿತು ಅಂತಂದರೆ ಕಾಲು ಕೆಟ್ಟೋಗ್ಬಿಡುತ್ತೆ. ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ. ನೋಡ್ರಿ ಒಳ್ಳೆ ವ್ಯೂ ಇದೆ. ಬನ್ನಿರಿ ಹೋಗ್ತಾ ಹೋಗ್ತಾ ಸಿಗೋಣ. ಗಾಡಿ ಮುಂದೆ ಹೋಗ್ತಿದೆ. ಅಂದರೆ ಇಲ್ಲಿ ಸ್ವಲ್ಪ ಜಾಗ ಕ್ಲೀನಾಗಿಲ್ಲ ಅಂದ್ಬಿಟ್ಟು. ನೋಡ್ರಿ ಇಲ್ಲೇ ಪೆಟ್ರೋಲ್ ಬಂಕು. ಡೀಸೆಲ್ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಇಲ್ಲ, ಡೀಸೆಲ್ ಐತೆ. ಕರೆಕ್ಟಾಗಿ ಒಂದು 5 ಮಿನಿಟ್ಸ್ ಆಯಿತು ಘಾಟ್ ಇಳಿಸಿ ಬಂದ್ವಿ. ವೆದರ್ ನೋಡಿ ಹೆಂಗೈತೆ. ನಮ್ಮ ಆ ತುದಿ ಇದೆಯಲ್ಲ, ಆ ತುದಿಯಿಂದ ಬಂದಿದ್ದು ನಾವು ಮೇಲ್ಗಡೆಯಿಂದ ಕೆಳಗಡೆಗೆ. ಕಾಣ್ತಿದ್ದಲ್ಲ ಕೆಳಗಡೆ. ಇವಾಗ ರೀಚ್ ಆಗಿದ್ದೀವಿ. ಕರೆಕ್ಟಾಗಿ ಅರ್ಧ ಗಂಟೆಗೆ ರೀಚ್ ಆಗಿದ್ದೀವಿ ನಾವು. ಹೋದ ಸಲ ಬಂದಾಗ 2 ಅವರ್, ಕರೆಕ್ಟಾಗಿ 2 ಅವರ್ ಆಗಿತ್ತು. ಇವಾಗ ನೋಡಿ ಹೀಗಿದೆ. ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ. ಎಲ್ಲ ಸ್ವಾಮಿಗಳು ಟೀ ಕುಡಿಯೋಕೆ ಹೋಗಿದ್ದಾರೆ. ಎಲ್ಲರೂ ಬರ್ತಾವ್ರೆ. ನಾವು ಟೀ ಕುಡ್ಕೊಂಡು ಬಂದ್ವಿ. ಏನು ಅಂತಂದರೆ ನೋಡಿ ಇದು ಕೇರಳ ಗಾಡಿ. ಏನು ಅಂತಂದರೆ ಟೀ ಅಂಗಡಿಲೇ ನಾನ್ ವೆಜ್ ಮಾಡ್ತವ್ರೆ. ಅದು ಇದು ಅಂದ್ಕೊಂಡು ಏನಾದರೂ ಮಾಮೂಲಿ ಲೆಗ್ ಪೀಸು ಅದು ಇದು ಏನೋ ಮಾಡ್ತಿದ್ದಾರೆ. ನಮ್ಮ ಗಾಡೀಲಿ ನಿಂತಿದೆ. ಸ್ವಲ್ಪ ಇಂಡಿಕೇಟರ್ ಕಳೆದೋಗ್ಬಿಟ್ಟಿದೆ. ಅದನ್ನು ಸ್ವಲ್ಪ ಹಾಕ್ಬಿಟ್ಟು ಅದನ್ನು ಬಂದೆ ಈಗ ತಾನೆ. ಎಲ್ಲ ಸ್ವಾಮಿಗಳು ಮಾತಾಡ್ಕೊತಾರೆ. ನಮ್ಮ ಅರುಣ್ ಬ್ರೋ ಮಾತಾಡ್ತವ್ರೆ. ನಮ್ಮ ಸಾಗಣ್ಣವರೆಲ್ಲ ಸ್ವಾಮಿಗಳ ಜೊತೆ ಮಾತಾಡ್ತವ್ರೆ. ನಮ್ಮ ಸ್ವಾಮಿಗಳೆಲ್ಲ ಬರ್ತಾವ್ರೆ ಇವಾಗ. ನೋಡಿ ಗಾಡಿ ಹಿಂಗೆ ಕಾಣ್ತಿದೆ. ಕರೆಕ್ಟಾಗಿ ಬೆಳಗಿನ ಜಾವ 3 ಗಂಟೆ ಹೊಡ್ತೀವಿ. ತೇರಿಮಲೆ ಕಡೆಗೆ ಹೊಂಟೋಗ್ತೀವಿ. ಬನ್ನಿ ಹೋಗ್ತಾ ಹೋಗ್ತಾ ಸಿಗೋಣ. ಇವಾಗ ಫೈನಲಾಗಿ ಬಂದು ನಾವು ಕುಟ್ಟಿಪುರಮಲ್ಲಿ ಗಾಡಿ ಹಾಕಿದ್ವಿ. ಇಲ್ಲಿ ಇದೇ ಕುಟ್ಟಿಪುರಮ್ಮು. ಮತ್ತು ಇದನ್ನು ಚಿಕ್ಕ ಪಂಪ ಅಂತ ಕರೀತಾರೆ. ನಮ್ಮ ಸ್ವಾಮಿಗಳೆಲ್ಲ ಊಟ ಮಾಡ್ತಿದ್ದಾರೆ. ಇವಾಗ ನೋಡಿ ಗಾಡಿ ಇಲ್ಲೇ ನಿಲ್ಲಿಸಿದ್ದೀವಿ. ಇವಾಗ ಇದೇ ರೂಟಲ್ಲಿ ಹಿಂಗೆ ಹೋಗಿ ಹಿಂಗೆ ರೈಟ್ ತೊಗೊಂಡು ಒಳಗೆ ಬಳಸ್ಕೊಂಡು ಇದೇ ರೂಟಲ್ಲಿ ಹಿಂದೆ ಹೋಗ್ಬೇಕು. ಇವಾಗ ನೋಡಿ ಫುಲ್ಲು ಖಾಲಿ ರೋಡು. ಆ ಮಣ್ಣಲ್ಲಿ ನಿಂತಿದ್ದಾರೆ. ಇವಾಗ ಸ್ವಾಮಿಗಳೆಲ್ಲ ಊಟ ಮಾಡ್ತಿದ್ದಾರೆ. ಎಲ್ಲ ಸ್ವಾಮಿಗಳು ಹೋಗ್ತಿದ್ದಾರೆ. ಸ್ವಾಮಿಗಳು ನಮ್ಮ ಜೊತೆ ಬಂದಿರೋದು ಇವಾಗ ನೋಡಿ.
ನೋಡಿ ಬೆಳಿಗ್ಗೆ ನಾವು ನೀಲ್ಕಲ್ಲಿಂದ ಡೈರೆಕ್ಟ್ ಏರಿಮಲೆಯಿಂದ ನೀಲ್ಕಲ್ಗೆ ಹೊರಟಿದ್ದೀವಿ. ಇವಾಗ ಮಲ್ಕೊಂಡ್ಬಿಟ್ಟಿದ್ದೆ ನಾನು. ನೋಡಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಎಲ್ಲ ಸ್ವಾಮಿಗಳು ಆಡಾಡ್ಕೊಂಡು ಎಲ್ಲ ದೇವಸ್ಥಾನ ಕಡೆ ಆಡ್ತಾರೆ. ದೇವಸ್ಥಾನ ಇಲ್ಲೇ ನೋಡಿ ಮುಂದೆ ಇರೋದು. ಎಲ್ಲ ಸ್ವಾಮಿಗಳು ಬಂದು ಸ್ನಾನ ಮಾಡಿಕೊಂಡು ಕೆಳಗಡೆ ಹೋಗಿ ತಿರ್ಗಾ ಅಲ್ಲಿಂದ ಡ್ಯಾನ್ಸ್ ಮಾಡಿಕೊಂಡು ಇಲ್ಲಿ ದೇವಸ್ಥಾನ ಹತ್ರ ಬಂದು ಪೂಜೆ ಮಾಡಿಕೊಂಡು ಹೊರಡೋದು. ನೋಡಿ ಎಲ್ಲ ಸ್ವಾಮಿಗಳು ಇದ್ದಾರೆ, ಹೊರಡಾಗಿಲ್ಲ. ಬನ್ನಿ ಮುಂದೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೋಡಿ ಏರಿಮಲೆ ಬಿಟ್ಟು ಸುಮಾರು ಒಂದು 30 ಕಿಲೋಮೀಟ್ರ್ ಮುಂದೆ ಬಂದಿದ್ದೀವಿ. ವ್ಯೂ ತೋರಿಸ್ತೀನಿ ನೋಡ್ರಿ ನಿಮಗೆ. ಹೆಂಗಿದೆ ವ್ಯೂ ನೋಡ್ರಿ. ಎಲ್ಲ ಅಲ್ಲಲ್ಲೇ ಮನೆಗಳು, ಸುತ್ತ ಕಾಡು. ಎಷ್ಟು ದೂರ ನೋಡಿದ್ರೆ ಎಲ್ಲ ಕಾಡುಗಳೇ ನೋಡ್ರಿ. ಘಾಟ್ ಸೆಕ್ಷನು ನಮ್ಮ ಗಾಡಿ ಓಡಿಸ್ತವ್ರೆ. ಇವಾಗ ಹೋಗ್ತಾ ಇದ್ದೀವಿ ಡೈರೆಕ್ಟು. ಇದೊಂದು ನೀಲ್ಕಲ್ ಏನೊಂದು 20 ಕಿಲೋಮೀಟ್ರು ನೋಡಿ. ಒಳ್ಳೆ ವ್ಯೂ ಇದೆ ನೋಡ್ರಿ. ಹೋಗ್ತಾ ಇದ್ದೀವಿ ಘಾಟ್ ಸೆಕ್ಷನ್. ನಿಧಾನಕ್ಕೆ ಹೋಗ್ಬೇಕು, ಗೇರ್ ಕೊಟ್ಕೊಂಡು ಒಳ್ಳೆ ವ್ಯೂ. ಬನ್ರಿ ಹೋಗ್ತಾ ಸಿಗೋಣ. ಯಾಕೆ ನಾವು ಇವ್ರು 4 ಗಾಡಿ ಓನರು ನೋಡಿ. ನಾವಾಗ ಡೀಸೆಲ್ ಕಾಸಿಲ್ವಂತೆ. 4 ಗಾಡಿ ಓನರ್ ನೀವು. ನಮಗೆ ಹೇಳ್ತಾನೆ ಅತ್ತಾಗೆ. ಫೈನಲ್ ಆಗಿ ನೀಲ್ಕಲ್ ಹತ್ರ ಬಂದ್ವಿ. ಇದು ಎಕ್ಸಿಟು, ಅಲ್ಲಿ ಮುಂದೆ ಎಂಟ್ರಿ. ಅರುಣ್ ಬ್ರೋ, ನಿಮ್ದು ಈ ವರ್ಷದ ಮೊದಲನೇ ಟ್ರಿಪ್ಪು ಹೆಂಗೈತೆ? ಊಟ ಇಲ್ಲ, ನಿದ್ದೆ ಇಲ್ಲ, ಹಾಂ ಎಲ್ಲೋದ್ರು ಕ್ಲೀನಾಗಿ ಚೆನ್ನಾಗದೆ. ಜೀವನದಲ್ಲಿ ಇನ್ನೊಂದ್ಸತಿ ಸವಾಸ ಮಾಡ್ಬೇಕು. ಅವ್ವಾ ಸ್ವಾಮಿ, ಗುರುವಾರ ಕುಟ್ಟಿಪುರ ಮೇಲೆ ಬಂದು ಅಡುಗೆ ಮಾಡಿ 3 ತಟ್ಟೆ ಅನ್ನ ಉಂಡಿದ್ವಿ. 3 ತಟ್ಟೆ ಬರೋದೊಂದು ಚಿಕ್ಲಿ ತಿನ್ಕೊಂಡು ಜೀವ ಮಾಡ್ತಾ ಇದ್ದೀನಿ. ನಿದ್ದೆ ನಾವು ತಿಂದಿದ್ರೆ 3 ತಟ್ಟೆ. ನಮ್ಮ ಹೊಟ್ಟೆ ದಪ್ಪ ಅದ, ಅವ್ರ ಹೊಟ್ಟೆ ದಪ್ಪ ಯಾರ ಹೊಟ್ಟೆ ದಪ್ಪ ಅದೇ ಕುಟ್ಟಿಪುರ ಮೇಲೆ ಬಂದು 6 ಊಟ ಮಾಡಿದ್ವಿ. ನಿದ್ದೆ ಹೋಗೋಣ. ಏನೇ ಮನೇಲಿ ಎದ್ದಿದ್ಯಾ? ನಿದ್ದೆ ಮಾಡ್ಲೇ ಇಲ್ಲ. ನಾನು ಎಲ್ಲ ನಿದ್ದೆ ಮಾಡಿದೆ. ಹಿಂದೆ ಹೋಗಿ ಬಿದ್ದಿದ್ದೆ. ನನ್ನ ಫ್ರೆಂಡ್ ಬಂದ ಕಾಫಿ ಕುಡಿಯೋ ಕರ್ಕೋದ. ಒಟ್ನಲ್ಲಿ ಇಬ್ರು ಮಜೆ ಕಾನ್ವರ್ಸೇಷನ್ ನಡೀತೈತೆ ಇವಾಗ. ಹಂಗೆ ಅಂತ ನೋಡಿ. ಜೊತೆಗೆ ಸಂಬಳ ಕೊಡ್ತೀವಿ ಅಂತ ಕರ್ಕ ಬಂದ್ಬಿಟ್ಟು ಇಲ್ಲಿವರೆಗೂ 1 ರೂಪಾಯಿ ಕೊಡ್ಲಿಲ್ಲ. ಎಲ್ಲ ಖರ್ಚು ಮಾಡ್ಕೊಂಡು ಊಟ ನಾಷ್ಟ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ಶಿವ ಅನ್ನೋದಿದ್ರೆ ಕಾಸು ಕೊಡೋ ತರ ಮಾಡ್ತಾರಪ್ಪ. ನಮ್ ಕಡೆನೆ ಶಿವ. ಪೊಲೀಸರು ಅವ್ರು ಬೈತಾರೆ. ಕೇರಳದಲ್ಲಿ ಹೋದ್ರೆ ನೋಡಿ ಏನು ಅರ್ಥ ಆಗಲ್ಲ. 2025 2ನೇ ಟ್ರಿಪ್ಪು ಸಕ್ಸಸ್ಫುಲ್ ಆಗಿ ನಾವು ನೀಲ್ಕಲ್ಗೆ ಎಂಟ್ರಿ ಆಗ್ತಿದ್ದೀವಿ. ಇವಾಗ ನಮ್ಮ ಅರುಣ್ ಬ್ರೋದು ಫಸ್ಟು, ನಮ್ಮದು ಸೆಕೆಂಡು. ನೋಡಿ ಎಂಟ್ರಿ ಆಗೇ ಬಿಟ್ಟಿವಿ. ಡೈರೆಕ್ಟಾಗಿ ಹೋಗಿ ಪಾರ್ಕಿಂಗಲ್ಲಿ ಸಿಗೋಣ ಬನ್ನಿ. ಅರುಣ್ ಬ್ರೋ ಏನೋ ಹೇಳ್ತಾರೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 5 ಜನರೇ ಫ್ರೆಂಡ್ಸ್. ನಾವು ಇವಾಗ ಏನು ಅಂದ್ರೆ ವಿಷಯ, ಯಾರಾದ್ರೂ ಫ್ಯಾಮಿಲಿ ಫ್ರೆಂಡ್ಸ್ ಇದ್ರೆ ಅದು ಪರದೇಸಿ ಗಾಡಿ ಅಂತ ಮಾಡಕ್ ಹೋಗ್ಬೇಡಿ. ನಮ್ಮಂತ ಜೀವನದಲ್ಲಿ ನೊಂದಿ ಬೆಂದಿ ಸಿಂಗಲ್ಸ್ ಆಗಿದೆ ಪರದೇಸಿ ಗಾಡಿ ಇದೆ, ಬುಕ್ ಮಾಡ್ಕೊಳ್ಳಿ. ಗಾಡಿ ನಂಬರ್ ಇದೆ 8921938292. ಬುಕ್ ಮಾಡ್ಕೊಂಡು ಎಲ್ಲಾದ್ರೂ ಹಾಳಾಗಿ ಹೋಗಿ. ಬನ್ನಿ ಪಾರ್ಕಿಂಗ್ ಹತ್ರ ಬಂದ್ವಿ, ಹೋಗಿ ಮುಂದೆ ಸಿಗೋಣ. ಆಗಿ ನಾವು ಪಾರ್ಕಿಂಗ್ಗೆ ರೀಚ್ ಆಗಿದ್ದಾಯಿತು. ಗಾಡಿ ಅಲ್ಲಿ ಕಾಣ್ತಿದೆ ನೋಡಿ, ಸ್ಟ್ರೈಟಲ್ಲಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಎಲ್ಲ ಸ್ವಾಮಿಗಳು ಅಡುಗೆ ಮಾಡ್ತವ್ರೆ. ಇನ್ನೇನು ಅಂತಂದರೆ ಊಟ ಮಾಡಿಕೊಂಡು ರೆಸ್ಟ್ ಮಾಡಬೇಕು. ಇವತ್ತಿನ ವೀಡಿಯೋಗೆ ಇಷ್ಟೇ. ನೋಡಿದವರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.
ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದೆ ಒಳ್ಳೊಳ್ಳೆ ಬ್ಲಾಗ್ಗಳು ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.